ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ಬೇಸಿಗೆಗಾಲ ಪ್ರಾರಂಭ ಆಗೋಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರೂ ಬಿಸಿಲು ಬಿಸಿಲು ಬಿಸಿಲು. 30 ಡಿಗ್ರಿಯಿಂದ ಹಿಡಿದು ಕೆಲವು ಕಡೆ ಒಳಗೆ 42-44ರವರೆಗೂ ಹೋಗ್ತಾ ಇದೆ ಅನ್ನುವಂತಹ ವರದಿಯನ್ನ ನಾವು ನೋಡ್ತಾ ಇದ್ದೀವಿ. ಇಂಥ ಕಾಲದಲ್ಲಿ ನಮಗೆ ನಮ್ಮ ದೇಹ ಇದೆಯಲ್ಲ, ಸ್ವಲ್ಪ ತಂಪಾಗಿರುವಂತದ್ರ ಬಗ್ಗೆ ನಾವು ಗಮನ ಕೊಡಬೇಕಾಗಿದೆ. ಹಾಗಾಗಿ ಸಾಮಾನ್ಯವಾಗಿ ಬೇಸಿಗೆಗಾಲದಲ್ಲಿ ನಾವು ಎಂಥ ಆಹಾರವನ್ನ ಉಪಯೋಗಿಸ್ಬೇಕು, ಎಂಥ ಪಾನೀಯವನ್ನ ಸೇವಿಸ್ಬೇಕು ಅನ್ನುವಂಥದ್ದು ಅಷ್ಟೇ ಮುಖ್ಯ. ಆರೋಗ್ಯಕರದ ದೃಷ್ಟಿಯಿಂದ ಹಾಗೂ ರುಚಿಕರದ ದೃಷ್ಟಿಯಿಂದ ನಾವು ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸ್ನೇಹಿತರೆ ನಾವು ಎಂಥ ಪಾನೀಯವನ್ನ ಸೇವನೆ ಮಾಡಬೇಕು, ಕುಡಿಬೇಕು. ಹಾಗಾಗಿ ನಮ್ಮ ಅಡಿಗೆಯ ತಜ್ಞರಾದಂತಹ ಶ್ರೀಮತಿ ಮಂಜುನಾಥ್ ಅವರ ಹತ್ರ ನಾವು ಈ ಬೇಸಿಗೆಗಾಲದಲ್ಲಿ ದೇಹಕ್ಕೆ ತಂಪು ಮತ್ತು ರುಚಿಕರ ಇರಬೇಕು ಅಂತಹ ಪಾನೀಯ ಯಾವುದು, ಯಾವ ಜ್ಯೂಸನ್ನ ಮಾಡಬಹುದು ಅಂತ ಹೇಳಿ ಅವ್ರನ್ನ ನಾವಿವತ್ತು ಕೇಳ್ತಾ ಇದ್ದೇವೆ. ಸ್ನೇಹಿತರೆ, ಅವರನ್ನ ನಾವು ಆಹ್ವಾನಿಸ್ತೇವೆ. ಮಾರ್ಪಳ್ಳಿ ಮೀಡಿಯಾದವರು ನನ್ನನ್ನು ಹೊಸ ರೆಸಿಪಿ ಮಾಡಿ ಅಂತೇಳಿ ಕರೆದಿದ್ದಾರೆ. ನಾನು ಅದಕ್ಕೆ ಒಂದು ಒಳ್ಳೆ ಜ್ಯೂಸ್ ಮಾಡ್ತೇನೆ, ಹೆಸರು ಕಾಳಿನ ಜ್ಯೂಸು. ಇದು ಬೇಸಿಗೆ ಕಾಲಕ್ಕೆ ತುಂಬ ತಂಪು, ತುಂಬ ರುಚಿಕರವಾಗಿದೆ. ಸ್ನೇಹಿತರೆ, ಈಗ ನೋಡಿ, ಇದು ಹೆಸರು ಕಾಳು, ಇದನ್ನು ಹುರಿದಿದ್ದಾರೆ ಮತ್ತು ತೆಂಗಿನಕಾಯಿಯನ್ನ ಚೆನ್ನಾಗಿ ನುಣ್ಣಗೆ ಮಾಡ್ಕೊಂಡಿದ್ದಾರೆ. ಹಾಗೇನೆ ಬೆಲ್ಲ ನೋಡಿ ಹೇಗೆ ಸಣ್ಣಕ್ಕಿದ್ ಮಾಡ್ಕೊಂಡಿದ್ದಾರೆ. ಈಗ ಇನ್ನು ಉಳಿದಂತೆ ಈಗ ತಾವು ನೋಡಿದ್ದೀರಿ, ಈಗಾಗಲೇ ನಾನು ಹೇಳಿದ್ದೇನೆ, ಬಾದಾಮಿ ಮತ್ತು ಗೋಡಂಬಿ ಜೊತೆಗೆ ರುಚಿಕರ ಆಗೋದಿಕ್ಕೆ, ಒಳ್ಳೆ ಸುವಾಸನೆ ಬರೋದಕ್ಕೆ ಏನ್ ಮಾಡಿದ್ದೀರಿ, ಏಲಕ್ಕಿಯನ್ನ ಪುಡಿ ಮಾಡ್ಕೊಂಡಿದ್ದಾರೆ. ಈಗ ಮೇಡಮ್ನವ್ರು ಏನ್ ಮಾಡ್ತೀರಿ, ಈಗ ಇದು ಫಸ್ಟಿಗೆ ಹೆಸರು ಕಾಳನ್ನು ನುಣ್ಣಗೆ ಮಾಡ್ಕೊಳ್ಬೇಕು. ಹೌದಾ? ಮಾಡಿ ಹಾಗಾದ್ರೆ. ಈಗ ನೋಡಿ, ಹೆಸರು ಕಾಳನ್ನು ಮಿಕ್ಸಿಗೆ ಹಾಕಿದ್ದೇನೆ, ನುಣ್ಣಗೆ ಆಗ್ಬೇಕಿದು. ಇದಕ್ಕೆ ನೀರ್ ಏನ್ ಹಾಕಲ್ವಾ? ಈಗ ಎಲ್ಲ ಇದನ್ನೆಲ್ಲ ಆದ್ಮೇಲೆ ನೀರು ನೋಡಿ. ಹೆಸರು ಕಾಳು ಈಗಾಗಲೇ ಏನ್ ಮಾಡಿದ್ದೀರಿ, ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ನುಣ್ಣಗೆ ಮಾಡಿ. ಈಗ ಏನ್ ಮಾಡ್ತೀರಿ, ಇದಕ್ಕೆ ತೆಂಗಿನಕಾಯಿ, ತೆಂಗಿನಕಾಯಿನ ಹಾಕ್ತಾ ಇದ್ದೀರಲ್ಲ? ತೆಂಗಿನಕಾಯಿ ಹಾಕ್ತಾ ಇದ್ದೇನೆ ನೋಡಿ. ಬೆಲ್ಲ, ಬಾದಾಮಿ ಮತ್ತೆ ಗೋಡಂಬಿ, ಏಲಕ್ಕಿ ಆಮೇಲೆ ಹಾಕೋಣ. ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀರಲ್ಲ? ನೀರು ಹಾಕ್ತಾ ಇದ್ದೇನೆ. ಈಗ ಮತ್ತೆ ಮಿಕ್ಸಿಗೆ ಹಾಕಿ ನುಣ್ಣಗೆ ಮಾಡ್ಕೊಳ್ಬೇಕು. ಹೌದಾ? ಹೌದು. ಇದಕ್ಕೆ ಏಲಕ್ಕಿ ಪುಡಿ ಹಾಕೋಣ ಪರಿಮಳಕ್ಕೆ. ಈಗ ಇನ್ನೊಂದ್ಸಲ ಮತ್ತು ರುಚಿಗೆ ಈಗ ಇನ್ನೊಂದ್ಸಲ ರುಬ್ಬೋಣ. ಈಗ ರುಬ್ಬಿ ಆಗಿದೆ ಎಲ್ಲ, ಹೆಸರು ಕಾಳು, ಬೆಲ್ಲ, ತೆಂಗಿನಕಾಯಿ, ಏಲಕ್ಕಿ, ಬಾದಾಮಿ, ಗೋಡಂಬಿ. ಹಾಗಾಗಿ ಘಮ ಅಂತ ಹೇಳಿ ಸುವಾಸನೆ ಮುಗಿ ಬಡಿತಾ ಇದೆ. ಈಗ ಇದನ್ನು ಸೋಸ್ಬೇಕಾ? ಹೌದು. ಹಾಕಿದ್ದೇನೆ ನೋಡಿ. ಈಗ ಇದನ್ನು ಸೋಸ್ಬೇಕು, ಇಲ್ಲದ್ರೆ ಒಂಥರ ಇದ್ರಾಗ ಆಗುತ್ತೆ. ಅದಕ್ಕೆ ಇದನ್ನು ಸೋಸ್ಬೇಕು ಈ ತರ ಆಗಿದೆ. ಇದಕ್ಕೆ ಸ್ವಲ್ಪ ಹಾಲು ಹಾಕ್ಬೋದು, ನಂದಿನಿ ಹಾಲು. ಈ ತರ ಸ್ವಲ್ಪ ಇದು. ಈಗಾಗಲೇ ಮೇಡಮ್ನವರು ಈ ಮಿಕ್ಸಿಯಿಂದ
ಜಾರ್ನಿಂದ ಎಲ್ಲ ರೆಡಿ ಮಾಡ್ಕೊಂಡು ಅಂದ್ರೆ ತಿರುಗಿಬಿಟ್ಟು ಅದನ್ನ ಸೋಸಿ ಅದಕ್ಕೆ ಏನ್ ಮಾಡಿದಿರಿ, ಸ್ವಲ್ಪ ಹಾಲನ್ನ ಹಾಕಿದ್ದಾರೆ. ಕೆಲವ್ರು ಏನ್ ಮಾಡ್ತಾರೆ, ನಾನು ಮೊದಲೇ ಹೇಳಿದ್ನಲ್ಲ, ಇದು ಬಹಳ ಬೇಸಿಗೆಗಾಲ ಆಗಿರೋದ್ರಿಂದ ಕೆಲವ್ರು ಏನ್ ಮಾಡ್ತಾರೆ, ಐಸನ್ನ ಹಾಕೊಳ್ತಾರೆ. ಕೆಲವೊಮ್ಮೆ ಈ ಐಸ್ ಹಾಕೋದು ಆರೋಗ್ಯಕರವಾಗಿ ಅಷ್ಟು ಕೆಲವರಿಗೆ ಹಿಡಿಸ್ದೇ ಇದ್ರೆ ಅಂತವ್ರು ಏನ್ ಮಾಡ್ಬೋದು, ಡೈರೆಕ್ಟ್ ಆಗೇನೆ ಸ್ವಲ್ಪ ಹಾಲನ್ನ ಹಾಕೊಂಡು ನೋಡಿ, ಈಗಾಗಲೇನೆ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ. ಇದು ಹೆಸರು ಕಾಳಿನ ಪಾನೀಯ ಜ್ಯೂಸ್. ಮೇಡಮ್ನವರೇ, ಎಲ್ಲಿ ಇದನ್ನ ಯಾವ ತರ ಮಾಡಿದೀರಿ ಅನ್ನೋದನ್ನ ನೋಡಲು ಮಾರ್ಪಳ್ಳಿ ಮೀಡಿಯಾದವರಿಗೆ ಕೊಡ್ತಾ ಇದ್ದೇನೆ ನೋಡಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈಗ ಹೆಸರು ಕಾಳು ಹುರಿದಿದ್ದು, ಆಮೇಲೆ ಬೆಲ್ಲ, ತೆಂಗಿನಕಾಯಿ, ಮತ್ತೆ ಅದಕ್ಕೆ ಸ್ವಲ್ಪ ರುಚಿಕರ ಬರಲಿ ಅಂತ ಹೇಳ್ಬಿಟ್ಟು ಗೋಡಂಬಿ ಮತ್ತು ಬಾದಾಮಿ, ಏಲಕ್ಕಿ. ಹಾಗಾಗಿ ಇದೇನು ಪೌಷ್ಟಿಕಾಂಶದ ಪಾನೀಯ. ಹೇಗಿದೆ ಅನ್ನೋದನ್ನ ಕುಡಿದು ಹೇಳ್ತೇನೆ ಮೇಡಮ್. ನಿಜವಾಗಿಯೂ ಬಹಳ ರುಚಿಕರ ಇದೆ, ತಂಪು ದೇಹಕ್ಕೆ. ಸ್ನೇಹಿತರೆ, ಮತ್ತು ತಾಯಿಂದ್ರಗಳಿಗೆ ಹೇಳುವಂಥದ್ದೇನೆಂದ್ರೆ, ಈ ಹೊರಗಡೆ ಹೋಗ್ಬಿಟ್ಟು ಅವರು ಯಾವ್ದ್ಯಾವ್ದೋ ಪಾತ್ರೆಗಳಲ್ಲಿ ಮಾಡುವಂತಹದ್ದು, ಅಲ್ಲಿ ಇರುವಂತ ಸ್ವಲ್ಪ ಮಲಿನವಾದಂತ ಜಾಗಗಳಲ್ಲೇ ಹೆಚ್ಚು ಕಮ್ಮಿ ಈಗ ನಾವು ಏನೇನೋ ಕುಡಿಯಕ್ ಹೋಗ್ತೇವೆ. ಅದ್ರ ಬದಲಿಗೆ ಇದು ಮನೆಯಲ್ಲೇ ಮನೆಯಲ್ಲಿ ಬಹಳ ಚೆನ್ನಾಗಿದೆ ನೋಡಿ. ಇದನ್ನು ಕುಡಿದಾಗ ಏನ ಅನ್ಸುತ್ತೆ ಅಂದ್ರೆ ದೇಹಕ್ಕೆ ಒಂದು ರೀತಿ ತಂಪು. ಅದನ್ನ ಮೊದಲೇ ಹೇಳಿದಾಗೆ ನೀವು ಮಾಡಿ ಕುಡಿದಾಗ ನಿಮಗೆ ಗೊತ್ತಾಗತ್ತೆ, ಬಹಳ ರುಚಿಕರವಾಗಿದೆ ಪಾನೀಯ. ಅದರಲ್ಲೂ ಈ ಬೇಸಿಗೆಗಾಲ ಇದೆಯಲ್ಲ, ಹೇಳಿ ಮಾಡ್ತಿರುವಂತಹ ಹೆಸರು ಕಾಳಿನ ಜ್ಯೂಸ್ ಸ್ನೇಹಿತರೆ, ಮೇಡಮ್ ನಿಜವಾಗಿಯೂ ಬಹಳ ಚೆನ್ನಾಗಿದೆ. ಮತ್ತು ನೋಡಿ, ಆರೋಗ್ಯ ಬೇಕು ಅಂತಂದ್ರೆ ಇಂಥ ಪಾನೀಯಗಳನ್ನ ನಾವು ಮಾಡ್ಕೊಂಡು ಕುಡಿಬೇಕು. ನೀವು ಮನೆಯಲ್ಲಿ ಮಾಡಿ. ಥ್ಯಾಂಕ್ ಯು ಮೇಡಮ್ ನವರೇ. ಥ್ಯಾಂಕ್ ಯು.